ಈ ಕೆಲವು ದಿನಗಳ ಹಿಂದೆ ಈ ಶಬರಿ ರಾಮನಿಗೆ ಯಾವ ರೀತಿ ಕಾದ್ಲು ಅಂತ ನನಗೊಬ್ಬರು ಪ್ರಶ್ನೆ ಕೇಳಿದ್ರು. ಯಾವ ರೀತಿ ಕಾದ್ಲು ಅಂದರೆ ಹೇಗೆ ಹೇಳಬೇಕು? ಸಾಮಾನ್ಯ ಒಂದು ಅರಣ್ಯವಾಸಿ ಮಹಿಳೆ ತನ್ನ ಜೀವನವನ್ನೇ ಒಂದು ನಿರೀಕ್ಷೆಗೆ ಅರ್ಪಿಸ್ಕೊಂಡ್ಬಿಟ್ಲು. ಒಂದು ದಿನ ರಾಮ ಬರ್ತಾನೆ ಅಂತ ನಂಬಿಕೆಯೊಂದಿಗೆ ಬದುಕದಂತಹ ಆ ಹೆಣ್ಮಗಳು ತನ್ನ ಬಳಿ ಐಶ್ವರ್ಯ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ಹೃದಯದಲ್ಲಿ ಅಚಲವಾದಂತಹ ಭಕ್ತಿ ಇತ್ತು. ಪ್ರತಿದಿನ ಬೆಳಿಗ್ಗೆ ಆದಾಗ ರಾಮನ ಹೆಜ್ಜೆಗಳಿಗಾಗಿ ಕಾಯ್ತಾ ಇದ್ಲು. ದಾರಿಯನ್ನು ಸ್ವಚ್ಛ ಮಾಡ್ತಾ ತನ್ನ ಕಾಯುವಿಕೆಯಲ್ಲಿ ತಾನಿರ್ತಾ ಇದ್ಲು. ನಾಳೆ ಖಂಡಿತ ಬರ್ತಾನೆ ಅನ್ನೋ ನಂಬಿಕೆ ಅವಳಲ್ಲಿ ಆಶೆ ಉಳಿದುಕೊಂಡು ಬಿಟ್ಟಿತ್ತು. ಇದ್ರ ಬಗ್ಗೆ ಹೇಳ್ತಾ ಹೋದರೆ ಆ ಕಾಯುವಿಕೆ ಬಗ್ಗೆ ನೀವು ಕೇಳ್ತಾನೆ ಹೋಗಬೇಕು. ಶಬರಿ ತನ್ನ ಜೀವನಮಾನ ಎಲ್ಲ ಕೂಡ ರಾಮನ ಹೆಜ್ಜೆ ಶಬ್ದಗಳಿಗಾಗಿ ಕಾಯ್ದಂತಹ ಹೆಣ್ಣು. ಅರಣ್ಯದ ಮಧ್ಯೆ ಒಂದು ಚಿಕ್ಕ ಗುಡಿಸಲು, ಆ ಗುಡಿಸಲು ಮುಂದೆ ಕುಳಿತಂತಹ ಶಬರಿ ಅವಳ ಕಣ್ಣುಗಳು ದಾರಿಯತ್ತಾನೆ ನೋಡ್ತಾ ಇದ್ವು, ಕಿವಿಗಳು ಹೆಜ್ಜೆಯ ಶಬ್ದಗಳಿಗೆ ಕಾಯ್ತಾ ಇದ್ವು, ಹೃದಯ ಒಂದೇ ಜಪದಲ್ಲಿ ಮುಳುಗ್ತಾ ಇತ್ತು. ರಾಮ 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 ಈ ಜಪದಲ್ಲಿ ಮುಳುಗ್ತಾ ಇತ್ತು. ಅವಳು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಆಶ್ರಮದ ದಾರಿಯನ್ನು ಸ್ವಚ್ಛ ಮಾಡ್ತಾ ಇದ್ಲು. ತಾನಿರುವಂತಹ ಆಶ್ರಮದ ದಾರಿಯನ್ನು ಪೂರ್ತಿ ಸ್ವಚ್ಛ ಮಾಡ್ತಾ ಇದ್ಲು. ದಾರಿಯಲ್ಲಿದ್ದ ಮುಳ್ಳುಗಳನ್ನು ತೆಗಿತಾ ಇದ್ಲು. ತನ್ನ ಕೈಯಿಂದ ಮುಳ್ಳುಗಳನ್ನು ತೆಗೆದು ಪಕ್ಕದಲ್ಲಿ ಹಾಕ್ತಾ ಇದ್ಲು. ನಾನು ರಾಮನ ಪಾದಕ್ಕೆ ನೋವಾಗಬಾರ್ದು ಅಂತ. ರಾಮನಿಗೆ ಚುಚ್ಚಿದ್ರೆ ಎಲ್ಲಿ ನೋವಾಗುತ್ತೆ ಅಂತ ಮನಸ್ಸಿನಲ್ಲಿ ನಡುಗುತ್ತಾ ಇದ್ಲು. ಪ್ರತಿ ಬೆಳಿಗ್ಗೆ ಅವಳಿಗೆ ಹೊಸ ಆಶೆ, ಈ ದಿನ ಬರ್ಬೋದು ಅಂತ. ಪ್ರತಿ ಸಂಜೆಗೂ ಹೊಸ ನಿರಾಶೆ ಆಗ್ತಾ ಇತ್ತು. ಮತ್ತೆ ಆ ಸಂಜೆ ಮುಗಿದೋದಾಗ ನಿರಾಶೆ ಆಗ್ಬಿಡ್ತಾ ಇತ್ತು. ಅಯ್ಯೋ ರಾಮನೇ ಬರಲೇ ಇಲ್ಲ ಅನ್ನೋ ಒಂದು ನಿರಾಶೆ ಆಗ್ತಾ ಇತ್ತು. ಆದರೂ ಕೂಡ ಮುಂದಿನ ಬೆಳಿಗ್ಗೆ ಮತ್ತೆ ಆ ನಂಬಿಕೆಯೊಂದಿಗೆ ಅವಳು ಆ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ಲು. ನೀವು ಆಗಿದ್ದರೆ ಬರೋದಿಲ್ಲ ಅಂತ ಹೇಳಿ ನಮ್ಮ ಕೆಲಸದಲ್ಲಿ ಅಥವಾ ಆ ಒಂದು ಕಾಡನ್ನು ಬಿಟ್ಟು ಬೇರೆ ಕಡೆ ಸೇರ್ತಾ ಇದ್ವಿ ಏನು. ಆದರೆ ಶಬರಿ ಹಾಗೆ ಮಾಡಲಿಲ್ಲ. ಮಳೆ ಬಂದ ದಿನಗಳಲ್ಲೂ ಅವಳು ಕಾಯ್ತಾ ಇದ್ಲು. ಗುಡುಗು ಮಿಂಚಿದ ನಡುವೆ ಗುಡುಗಿನಲ್ಲಿ ಹೋಗಿ ಬಾಗಿಲಲ್ಲಿ ನಿಂತು ದೂರದ ದಾರಿಯನ್ನು ನೋಡ್ತಾ ಇದ್ಲು. ಸಿಡಿಲುಗಳು ಬೀಳ್ತಾ ಇದ್ವು, ಆದರೂ ಕೂಡ ಬಿಡಲಿಲ್ಲ. ಈ ಮಳೆಯಲ್ಲಾದರೂ ರಾಮ ಬರ್ತಾನೆ ಅನ್ನೋ ಒಂದು ನಂಬಿಕೆ ಅವಳಲ್ಲಿತ್ತು. ಎಂದೂ ಕೂಡ ಮನಸ್ಸಿನಲ್ಲಿ ಕಳವಳದಿಂದ ಅನ್ಕೊಳ್ಳೇ ಇಲ್ಲ. ಅವಳು ಕೇಳ್ತಾನೆ ಇದ್ಲು. ಗಾಳಿ ಬೀಸ್ತಾ ಇತ್ತು, ಮರದ ಎಲೆಗಳು ಶಬ್ದ ಮಾಡ್ತಾ ಇದ್ವು. ಪ್ರತಿ ಶಬ್ದಕ್ಕೂ ಕೂಡ ಅವಳು ಎದ್ದು ನಿಂತು ರಾಮ ಬಂದೇ ಬರ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ಇರ್ತಾಳೆ. ಆದರೆ ಅದು ಗಾಳಿ ಶಬ್ದ ಮಾತ್ರ ಆಗಿರಲಿಲ್ಲ. ಆ ಕ್ಷಣದಲ್ಲಿ ಅವಳ ಮುಖದಲ್ಲಿ ಸ್ವಲ್ಪ ನಿರಾಶೆ ಕೂಡ ಮೂಡ್ತಾ ಇತ್ತು. ಆದರೆ ಮುಂದಿನ ಕ್ಷಣವೇ ಅವಳು ನಗುತ್ತಾ ಹೇಳ್ತಾ ಇದ್ಲು, ಬರ್ತಾನೆ ನನ್ನ ರಾಮ, ಖಂಡಿತ ಬರ್ತಾನೆ ಅಂತ. ಪ್ರತಿದಿನ ಅವಳು ಕಾಡಿಗೆ ಹೋಗಿ ಹಣ್ಣುಗಳನ್ನು ತರ್ತಾ ಇದ್ಲು. ಪ್ರತಿ ಹಣ್ಣನ್ನು ಸ್ವಲ್ಪ ರುಚಿ ನೋಡಿ ತಿಂತಾ ಇದ್ಲು. ಸಿಹಿ ಆಗಿದ್ದರೆ ಮಾತ್ರ ಬೇರೆ ಆಗಿಡ್ತಾ ಇದ್ಲು. ಯಾಕಂದರೆ ರಾಮ ತುಟಿಗಳನ್ನು ಕಹಿ ಮಾಡ್ಕೊಳ್ಬಾರ್ದು, ತಾನು ಕಹಿಯನ್ನು ತಿನ್ನಬಾರ್ದು. ಅದಕ್ಕಾಗಿ ಸಿಹಿಯನ್ನು ತಿನ್ನಬೇಕಲ್ಲ, ಸಿಹಿ ಕಹಿ ಹೇಗೆ ಗೊತ್ತಾಗಬೇಕು. ಅದಕ್ಕಾಗಿ ತಾನು ರುಚಿಯನ್ನು ನೋಡಿ ಪಕ್ಕದಲ್ಲಿಡ್ತಾ ಇದ್ಲು. ಅವಳ ಪ್ರೀತಿ ಅಷ್ಟು ಮೃದುವಾಗಿತ್ತು ಸ್ನೇಹಿತರೆ. ವರ್ಷಗಳು ಕಳೀತಾ ಹೋದವು. ಒಮ್ಮೆ ಕಪ್ಪಾಗಿದ್ದ ಕೂದಲು ಬಿಳಿಯಾಗ್ತಾ ಬಂತು. ತಲೆ ಮೇಲಿರುವಂತಹ ಕೂದಲು ಏನಾಯಿತು, ವಯಸ್ಸಾಯಿತು. ಕಪ್ಪಾಗಿರುವಂತಹ ಆ ಒಂದು ವಯಸ್ಸಿನಲ್ಲಿ ಇದ್ದಂತಹ ಹೆಣ್ಮಗಳು ಬರ್ತಾ ವಯಸ್ಸಾಯಿತು. ಚುರುಕಾಗಿದ್ದ ಹೆಜ್ಜೆಗಳು ನಿಧಾನವಾಗಿ ಹೆಜ್ಜೆಗಳು ಕಡಿಮೆ ಆಗ್ತಾ ಇವೆ, ಕೈಗಳು ನಡುಗ್ತಾ ಇವೆ. ಆದರೆ ಅವಳ ನಂಬಿಕೆ ಮಾತ್ರ ವೃದ್ಧಿ ಆಗ್ತಾನೇ ಇತ್ತು. ಶಬರಿ ನಂಬಿಕೆ ಎಂದಿಗೂ ಕುಂದಲಿಲ್ಲ. ಅವಳ ನಂಬಿಕೆ ಬೆಳೀತಾನೆ ಹೋಯಿತು. ಪ್ರತಿ ಸಂಜೆ ಸೂರ್ಯ ಅಸ್ತನಾಗುವ ಆದರೆ ಆಕಾಶದಲ್ಲಿ ನೋಡ್ತಾ ಇದ್ಲು. ಇಂದು ಬರಲಿಲ್ಲ, ಆದರೆ ನಾಳೆ ಖಂಡಿತ ಬರ್ತಾನೆ ಅಂತ ತನ್ನ ಮನಸ್ಸಿಗೆ ತಾನೇ ಧೈರ್ಯ ಹೇಳ್ಕೊಳ್ತಾ ಇದ್ಲು ಅಂತ ಹೇಳ್ಬೋದು. ತಾನೇ ಧೈರ್ಯ ಹೇಳಿ ಬದುಕ್ತಾ ಇದ್ಲು. ರಾತ್ರಿ ಸಮಯದಲ್ಲೂ ಕೂಡ ನಕ್ಷತ್ರಗಳ ಕೆಳಗೆ ಗುಡಿಸಿನ ಮುಂದೆ ಕುಳಿತುಕೊಂಡ ಶಬರಿ ರಾಮನ ಹೆಸರನ್ನೇ ಜಪಿಸ್ತಾ ಇದ್ಲು. ಈ ಜಪ ಮಾಡ್ತಾ ಅವಳ ಕಣ್ಣುಗಳು ನಿದ್ರಿಸ್ತಾ ಇದ್ವು. ಅವಳ ನಿರೀಕ್ಷೆ ಎಂದಿಗೂ ನಿದ್ರಿಸಲಿಲ್ಲ. ಕೆಲವೊಮ್ಮೆ ಅವಳು ಕಲ್ಪಿಸ್ಕೊಳ್ತಾ ಇದ್ಲು, ರಾಮ ಬಂದರೆ ನಾನು ಏನು ಮಾಡಬೇಕು, ನಾನು ಏನು ಹೇಳಿ, ಮೊದಲು ಅವನ ಪಾದಗಳಿಗೆ ಬೀಳಬೇಕು, ಅವನು ನಮಸ್ಕಾರ ಮಾಡಬೇಕು, ನನ್ನ ರಾಮನಿಗೆ ಹಣ್ಣುಗಳನ್ನು ಕೊಡಬೇಕು, ಅವರನ್ನು ಕುಳಿಸ್ಕೊಡ್ಬೇಕು ಅಂತ ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ಲು. ಅವಳ ಬದುಕಿನ ಪ್ರತಿಯೊಂದು ಉಸಿರು ಕೂಡ ರಾಮನ ಆಗಮನಕ್ಕಾಗಿ ಉಳಿದ್ಬಿಡ್ತು. ಆಮೇಲೆ ಒಂದು ಬೆಳಿಗ್ಗೆ ಅರಣ್ಯದ ಗಾಳಿ ಏನೋ ಹೊಸ ಸಂಗೀತ,
ಪಕ್ಷಿಗಳು ವಿಭಿನ್ನವಾಗಿ ಹಾಡ್ತಾ ಇದ್ವು. ಪ್ರತಿದಿನದಂತೆ ಇರಲಿಲ್ಲ. ಶಬರಿ ಹೃದಯದಲ್ಲಿ ವೇಗವಾಗಿ ಬಡಿತಾ ಹೋಯಿತು. ಏನೋ ಇವತ್ತು ಬದಲಾವಣೆ ಆಗ್ತಾ ಇದೆ ಅಂತ. ಅವರು ದೂರದಲ್ಲಿ ನೋಡ್ತಾಳೆ. ಕಣ್ಣುಗಳೆಲ್ಲ ಮಂಜು ಮಂಜಾಗಿವೆ. ಮೊದಲಿನ ಹಾಗೆ ಕಣ್ಣುಗಳು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. 2 ದಿವ್ಯ ರೂಪಗಳು ಅರಣ್ಯದ ದಾರಿಯಲ್ಲಿ ನಡೆದು ಬರುವಂತಹ ದೃಶ್ಯ ಮಾತ್ರ ಕಾಣ್ತಾ ಇದೆ. ಯಾರಂತ ಗೊತ್ತಿಲ್ಲ. ಕಾವಿ ಬಟ್ಟೆ ಬರ್ತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ. ಒಬ್ಬನ ಮುಖದಲ್ಲಿ ಕರುಣೆಯ ಚಂದ್ರಪ್ರಕಾಶ, ಇನ್ನೊಬ್ಬನ ಮುಖದಲ್ಲಿ ಒಂದು ಹುಸಿ ನಗು, ಕೈಯಲ್ಲಿ ಬಿಲ್ ಹಿಡಿದಿದ್ದಾನೆ ಅಂತ ಆ ಕ್ಷಣ ಶಬರಿ ಕಣ್ಣು ನೀರಾಗ್ತಾ ಹೋದವು. ಯಾರೋ ಬರ್ತಿದ್ದಾರೆ ಅಂದರೆ ರಾಮನೇ ಇರ್ಬೋದು ಅನ್ನೋ ಒಂದು ಯೋಚನೆ ಕೂಡ ಇತ್ತು. ಅವಳು ನಡುಗುತ್ತಾ ಆ ಶಬರಿ ತನ್ನ ಗುಡಿಸಲಿಂದ ಹೊರಗೆ ಬರ್ತಾಳೆ. ರಾಮ ಅಂತ ಕೂಗ್ತಾಳೆ ಜೋರಾಗಿ. ಅವಳ ಜೀವಮಾನ ಕಾಯುವಿಕೆ ಆ ಒಂದು ಕ್ಷಣದಲ್ಲಿ ಫಲಿಸಿತು ಅಂತ ಅವಳಿಗೆ ಅನ್ನಿಸ್ತು. ವರ್ಷಗಳ ನಿರೀಕ್ಷೆ ಒಂದು ದರ್ಶನದಲ್ಲಿ ಕರಗಿ ಹೋಯ್ತು ಸ್ನೇಹಿತರೆ. ಅವಳು ಓಡಿ ಓಡಿ ಹೋಗ್ತಾಳೆ ರಾಮನನ್ನು ನೋಡೋಕೆ. ಅವನ ಕಾಳುಗಳನ್ನು ಬಿದ್ದು ವೃದ್ಧಿ ಆಗುವಂತಹ ಸಮಯ ಬಂದ್ಬಿಡ್ತು ಅಂತ ಅಂದ್ಕೊಳ್ತಾಳೆ. ಅವಳ ಆತ್ಮ ಕಾಯ್ತಾ ಇತ್ತು ರಾಮನ ಕಡೆಗೆ ಓಡೋಗೋದಕ್ಕೆ. ಆ ದಿನ ಅರಣ್ಯದಲ್ಲಿ ಆ ಭಕ್ತೆ ದೇವರನ್ನು ನೋಡಲಿಲ್ಲ. ಒಂದು ನಿರೀಕ್ಷೆಗಳನ್ನು, ತನ್ನ ಗುರಿಗಳನ್ನು ತಲುಪಿಬಿಟ್ಲು ಸ್ನೇಹಿತರೆ. ಬಂದು ಬರುತ್ತಾ ರಾಮ ಲಕ್ಷ್ಮಣರನ್ನ ಒಂದು ಕಡೆ ಕೂಡಿಸ್ತಾಳೆ. ಯಾರಿಗ ಕಾಯ್ತಾ ಇದ್ದೀಯಾ ಅಂತ ರಾಮ ಕೇಳಿದಾಗ, ನಿನಗಾಗಿ ಇಡೀ ಜೀವಮಾನವನ್ನು ನಾನು ಕಳೆದೆ ರಾಮ ಅಂತ ಹೇಳಿದಾಗ ಕಾಯಲಿಲ್ಲ. ಒಳಗೆ ಹೋಗಿ ಒಂದು ಬುಟ್ಟಿ ಹಣ್ಣನ್ನು ತರ್ತಾಳೆ. ಒಂದು ಬುಟ್ಟಿ ಹಣ್ಣನ್ನು ತಂದು ರಾಮ ಲಕ್ಷ್ಮಣರ ಮುಂದೆ ಇಟ್ಟು ನಂತರ ರಾಮನಿಗೆ ಹೇಳ್ತಾಳೆ, ನಾನು ನಿನಗೆ ಹಣ್ಣನ್ನು ಕೊಡ್ತೀನಿ ಅಂತ ಒಂದೊಂದು ರುಚಿ ನೋಡ್ತಾ ಕೊಡ್ತಾ ಇದ್ದಾಳೆ. ಹಾಗೆ ರಾಮ ಅವಳ ಕೈಯಲ್ಲಿರುವಂತಹ ಹಣ್ಣನ್ನು ತಿಂದು ಸಂತೋಷ ಪಡ್ತಾ ಇದ್ದಾನೆ. ಅವಳ ಜೀವಮಾನದ ಭಕ್ತಿ ತುಂಬಿಕೊಂಡೋಯ್ತು. ರಾಮನ ನಗುತ್ತಾ ಈ ಹಣ್ಣುಗಳನ್ನು ಸ್ವೀಕರಿಸ್ತಾ ಇದ್ದಾನೆ. ಅವಳು ಗುಡಿಸಲು ದೇವಾಲಯ ಹೋಗ್ಬಿಡ್ತು ಸ್ನೇಹಿತರೆ. ಅರಣ್ಯದ ಮಣ್ಣೆ ಪವಿತ್ರವಾಯಿತು. ದೇವರು ಅರಮನೆಗೆ ಹೋಗಲಿಲ್ಲ. ಒಂದು ಹೃದಯ ಶ್ರೀಮಂತಿಕೆ ಇರುವಂತಹ ಶಬರಿ ಮನೆಗೆ ಬಂದ. ಸಂಜೆ ನಿಧಾನವಾಗಿ ಇಳಿದು ಹೋಗ್ತಾ ಇತ್ತು. ಆಕಾಶ ಕೇಸರಿ ಬಣ್ಣದಿಂದ ತುಂಬಿಕೊಳ್ತು. ಶಬರಿ ರಾಮನ ಪಾದದ ಬಳಿ ಕುಳಿತುಕೊಂಡು ಅವಳ ಮನಸ್ಸಿನಲ್ಲಿ ಈಗ ಯಾವುದೇ ನಿರೀಕ್ಷೆಗಳಿರಲಿಲ್ಲ. ಅವಳ ನಿರೀಕ್ಷೆ ತನ್ನ ಗುರಿಯನ್ನು ತಲುಪಿತ್ತಲ್ಲ. ನಿಧಾನವಾಗಿ ಕಣ್ಮುಚ್ತಾ ಹೋದ್ಲು. ರಾಮನ ಮುಖ ಅವಳ ಮನಸ್ಸಿನಲ್ಲಿ ಹೊಳಿತಾ ಇತ್ತು. ಅವಳ ತುಟಿಯ ಮೇಲೆ ಕೊನೆಯದಾಗಿ ಮೂಡಿದ ಪದ ರಾಮ. ಅದೇ ಕ್ಷಣ ಒಂದು ಜೀವಮಾನದ ಕಾಯುವಿಕೆ ಶಾಶ್ವತವಾಗಿ ಶಾಂತಿಯಾಗಿ ಲೀನವಾಗಿ ಹೋಗ್ಬಿಡುತ್ತೆ. ಈ ಶಬರಿಯ ಕಾಯುವಿಕೆ ಬಗ್ಗೆ ಕೇಳಿದಾಗ, ಕೊನೆಗೆ ರಾಮ ಶಬರಿಯ ಗುಡಿಸಲಿಗೆ ಬಂದಾಗ ಅದು ಕೇವಲ ದೇವರ ಆಗಮನವಾಗಿರಲಿಲ್ಲ, ಭಕ್ತಿಯ ವಿಜಯವಾಗಿತ್ತು. ವರ್ಷಗಳ ಕಾಲ ಕಾದ ಹೃದಯಕ್ಕೆ ಆ ಕ್ಷಣ ಶಾಂತಿ ದೊರಕಿತ್ತು. ಶಬರಿಯ ಕಣ್ಣೀರಿನಲ್ಲಿ ಸಂತೋಷವಿತ್ತು. ಅವಳ ನಡುಗುವ ಕೈಗಳಲ್ಲಿ ಪ್ರೀತಿ ಇತ್ತು. ಅರ್ಪಿಸುವ ಹಣ್ಣುಗಳಲ್ಲಿ ನಿಷ್ಕಲ್ಮಶ ಭಕ್ತಿ ಇತ್ತು. ರಾಮನು ಶಬರಿಯ ಹಣ್ಣುಗಳನ್ನು ಸ್ವೀಕರಿಸಿದ್ದು ಸಿಹಿಯಾಗಿರೋದ್ರಿಂದ ಅಲ್ಲ, ಅವುಗಳಲ್ಲಿ ಅವಳ ಪ್ರೀತಿ ಇರೋದ್ರಿಂದ ಸ್ವೀಕಾರ ಮಾಡ್ತಾನೆ. ಶಬರಿ ಕತೆ ಇಂದಿಗೂ ನಮಗೆ ಹೇಳುವುದು ಒಂದೇ, ನಿಜವಾದ ಭಕ್ತಿ ಎಂದಿಗೂ ವ್ಯರ್ಥವಾಗೋದಿಲ್ಲ. ದೇವರು ತಡವಾಗಿ ಬಂದರೂ ಭಕ್ತನ ಮನೆಗೆ ಖಂಡಿತವಾಗಿ ಬರ್ತಾನೆ ಅಂತ ಹೇಳ್ತಾ ಈ ಕಥೆಗೆ ನಾನು ವಿದಾಯವನ್ನು ನೀಡ್ತೇನೆ. ಮತ್ತೊಂದು ಕಥೆಯ ಮೂಲಕ ಸಿಗೋಣ. ಧನ್ಯವಾದಗಳು.